ವಾಸ್ತವ ಸಾಧ್ಯತೆ. ಒಬ್ಬ ಯಹೂದಿ ಸಂತ ಬೋನಂ, ಅವನಿಗೆ ಸಹಸ್ರಾರು ಜನ ಶಿಷ್ಯರು. ಆ ಶಿಷ್ಯರಿಗೆಲ್ಲ ಅವನೇ ಕಣ್ಮಣಿ, ಮಾರ್ಗದರ್ಶಿ. ಗುರುವಿಗೆ ವಯಸ್ಸಾಗುತ್ತಾ ಬಂತು. ಒಂದು ದಿನ ಶಿಷ್ಯರು ಕೇಳಿದರಂತೆ, ಗುರುಗಳೇ, ನಮಗೊಂದು ತುಂಬಾ ಅಮೋಘವಾದ ಸಂದೇಶವನ್ನು ಕೊಡಿ. ಅದರಿಂದ ನಮ್ಮ ಜೀವನ ಉದ್ಧಾರವಾಗಬೇಕು, ಜೀವನ ಸಾರ್ಥಕವಾಗಬೇಕು. ಆಗ ಗುರು ನಕ್ಕು ಹೇಳಿದ, ಮಕ್ಕಳೇ, ನಾನು ಈಗ ಸಂದೇಶ ಕೊಡುವುದಿಲ್ಲ, ನಾನು ಸತ್ತ ಮೇಲೆ ಕೊಡುತ್ತೇನೆ. ಶಿಷ್ಯರು ಆಶ್ಚರ್ಯದಿಂದ ಕೇಳಿದರು, ಅದು ಹೇಗೆ ಗುರುಗಳೇ? ಆಗ ಬೋನಂ ಹೇಳಿದ, ನೋಡಿ, ನಾನು ಪ್ರಾಣ ತ್ಯಾಗ ಮಾಡಿದ ತಕ್ಷಣ ನನ್ನ ಕೈಗಳನ್ನು ನೋಡಿ. ನನ್ನ ಕೈಗಳಲ್ಲಿ ನಿಮಗೆ ಬೇಕಾದ ಸಂದೇಶ ಇರುತ್ತದೆ. ಅದರಂತೆ ಜೀವನ ನಡೆಸಿದರೆ ನಿಮಗೆ ತುಂಬಾ ಪ್ರಯೋಜನವಾಗುತ್ತದೆ. ಕೆಲ ದಿನಗಳ ನಂತರ ಬೋನಂ ದೇಹ ತ್ಯಾಗ ಮಾಡಿದ. ಶಿಷ್ಯರಿಗೆಲ್ಲ ತುಂಬಾ ದುಃಖ, ಕಳವಳ, ಸಂಕಟ. ಆದರೆ ಶಿಷ್ಯರಿಗೆ ಕುತೂಹಲವೂ ಉಂಟು. ಗುರು ಹೇಳಿದರಲ್ಲ, ಒಂದು ಮಹಾನ್ ಸಂದೇಶ ಕೊಡುತ್ತೇನೆ ಅಂತ. ಅದು ಏನಿದ್ದಿರಬಹುದು ಎಂದು ಹೋಗಿ ಗುರುವಿನ ಪಕ್ಕ ಕುಳಿತು ನೋಡಿದಾಗ ಅವನ ಎರಡೂ ಕೈ ಬೆರಳುಗಳು ಗಟ್ಟಿಯಾಗಿ ಮುಚ್ಚಿಕೊಂಡಿದ್ದವು. ಎಡಗೈಯನ್ನು ನಿಧಾನವಾಗಿ ಬಿಡಿಸಿ ನೋಡಿದಾಗ ಅದರೊಳಗೆ ಒಂದು ಚೂರು ಕಾಗದ. ಆ ಕಾಗದದ ಮೇಲೆ ಸ್ಪಷ್ಟವಾಗಿ ಬರೆದಿತ್ತು, ನಾನು ಬರೀ ಮಣ್ಣು ಎಂದು. ಇನ್ನಷ್ಟು ಜನ ಶಿಷ್ಯರು ಹೋಗಿ ಅವನ ಬಲಗೈ ಮುಷ್ಟಿಯನ್ನು ಬಿಚ್ಚಿದರು. ಅದರಲ್ಲೂ ಒಂದು ಚೂರು ಕಾಗದ. ಅದರಲ್ಲಿಯೂ ಒಂದು ಒಕ್ಕಣೆ ಸ್ಪಷ್ಟವಾಗಿತ್ತು, ಇಡೀ ಪ್ರಪಂಚ ನನಗಾಗಿ ನಿರ್ಮಾಣವಾಗಿದೆ ಎಂದು. ಇದೆಂತಹ ವಿರೋಧಾಭಾಸ! ಒಂದು ಕೈಯಲ್ಲಿ ನಾನು ಬರೀ ಮಣ್ಣು ಎಂದು ಬರೆದಿದೆ, ಇನ್ನೊಂದರಲ್ಲಿ ಇಡೀ ಪ್ರಪಂಚ ನನಗಾಗಿ ನಿರ್ಮಾಣವಾಗಿದೆ ಎಂದು ಬರೆದಿದೆ. ಒಂದಕ್ಕೊಂದು ಹೊಂದುವುದೇ ಇಲ್ಲವಲ್ಲ, ಏನಿದರ ಅರ್ಥ ಎಂದು ಚಿಂತಿಸಿದ ಒಬ್ಬ ಶಿಷ್ಯ ಎರಡೂ ಚೂರುಗಳನ್ನು ಜೋಡಿಸಿ ಹಿಂದೆ ತಿರುಗಿಸಿದಾಗ ಅಲ್ಲೊಂದು ಸ್ಪಷ್ಟವಾದ ಒಕ್ಕಣೆ ಮೂಡಿತ್ತು. ಮಕ್ಕಳೇ, ನನ್ನ ಎಡಗೈಯಲ್ಲಿರುವುದು ವಾಸ್ತವ, ನನ್ನ ಬಲಗೈಯಲ್ಲಿರುವುದು ಸಾಧ್ಯತೆ. ನಾನು ಬರೀ ಮಣ್ಣು ಅನ್ನುವಂತಹದು ವಾಸ್ತವ ಸತ್ಯ, ಅದರಲ್ಲಿ ವಿಶೇಷತೆಯೇನೂ ಇಲ್ಲ. ಆದರೆ ನನ್ನ ಬಲಗೈಯಲ್ಲಿರುವುದು ಸಾಧ್ಯತೆ. ನಾನು ಬರೀ ಮಣ್ಣಿನಿಂದ ಮಾಡಿದವನಾಗಿದ್ದರೂ ನನ್ನ ಪ್ರಯತ್ನದಿಂದ, ಸಾಧನೆಯಿಂದ, ಛಲದಿಂದ ಇಡೀ ಪ್ರಪಂಚವೇ ನನಗಾಗಿ ನಿರ್ಮಾಣವಾಗಿದೆ ಅನ್ನುವ ಹಂತವನ್ನು ತಲುಪುವುದು ಸಾಧ್ಯವಿದೆ. ನಾನು ಬರೀ ಮಣ್ಣು ಎಂದು ನಿರಾಶೆಯಿಂದ ಕುಳಿತರೆ ನಾನು ಬರೀ ಮಣ್ಣ ಮಾತ್ರ ಹೋಗುತ್ತೇನೆ. ಆದರೆ ನನ್ನ ಶಕ್ತಿಯನ್ನು, ಬುದ್ಧಿಯನ್ನು ವಿನಿಯೋಗಿಸಿ ಚೆನ್ನಾಗಿ ಬೆಳೆಸಿದರೆ ತ್ರಿವಿಕ್ರಮನಂತೆ ಈ ಪ್ರಪಂಚವೇ ನನಗಾಗಿದೆ ಎಂದು ಬಾಳಿ ಬದುಕಬಹುದು. ಈ ಜೀವನವೆನ್ನುವಂತಹದು ವಾಸ್ತವದಿನ ಸಾಧ್ಯತೆಯೆಡೆಗೆ ಸಾಗುವ ಒಂದು ಪಯಣ.